ಬೆಂಗಳೂರಿನ ಯಲಹಂಕದಲ್ಲಿ ಡಬಲ್ ಮರ್ಡರ್ ಆಗಿದೆ. ಒಬ್ಬಳಿಗಾಗಿ ಇಬ್ಬರ ಕೊಲೆಯಾದ ಪ್ರಕರಣ ಭೇದಿಸಿರುವ ಪೊಲೀಸರು ನೇಪಾಳ ಮೂಲದ ಇಬ್ಬರನ್ನ ಬಂಧಿಸಿದ್ದಾರೆ. ಈ ಸ್ಟೋರಿಯೇ ರೋಚಕವಾಗಿದೆ. ಡೀಟೇಲ್ಸ್ ಇಲ್ಲಿದೆ. ಯಲಹಂಕ ಡಬಲ್ ಮರ್ಡರ್ ಹಂತಕರು ಲಾಕ್. ಹಂತಕರ ವಿಚಾರಣೆ ವೇಳೆ ಹೊರಬಿತ್ತು ಲವ್ ಕಹಾನಿ. ಸುಂದರಿಗಾಗಿ ಇಬ್ಬರ ಫೈಟ್, ಪಾರ್ಟಿ ವೇಳೆ ಮರ್ಡರ್. ಕಳೆದ ವಾರ ಯಲಹಂಕದಲ್ಲಿ ನಡೆದ ಡಬಲ್ ಮರ್ಡರ್ ಪ್ರಕರಣ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಇಬ್ಬರು ಶ್ಯೂರಿಟಿ ಗಾರ್ಡ್ಗಳ ಬರ್ಬರ ಹತ್ಯೆಯಾಗಿತ್ತು. ಕಾರಣ ಮಾತ್ರ ನಿಗೂಢ ಆಗಿತ್ತು. ಪ್ರಕರಣದ ತನಿಖೆಗಿಳಿದ ಯಲಹಂಕ ನ್ಯೂಟೌನ್ ಪೊಲೀಸರು ನೇಪಾಳಿ ಮೂಲದ ಇಬ್ಬರು ಆರೋಪಿಗಳನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿದಾಗ ಕೊಲೆ ಸತ್ಯ ಬಹಿರಂಗ ಆಗಿದೆ. ಒಬ್ಬಳಿಗಾಗಿ ಇಬ್ಬರ ಮರ್ಡರ್ ಆಗಿರೋ ಸತ್ಯ ಗೊತ್ತಾಗಿದೆ. ಇದೇ ತಿಂಗಳ 9ನೇ ತಾರೀಕಿನಂದು ಯಲಹಂಕ ನ್ಯೂಟೌನ್ನ ಇಂಡಸ್ಟ್ರೀಸ್ ಕಟ್ಟಡದಲ್ಲಿ ನೇಪಾಳ ಮೂಲದ ಬಿಕ್ರಮ್ ಹಾಗೂ ತೂರಿ ಎಂಬುವರನ್ನ ಹತ್ಯೆ ಮಾಡಿ ಆರೋಪಿಗಳು ತಲೆಮರೆಸಿಕೊಂಡಿದ್ರು. ಆರಂಭದಲ್ಲಿ ಘಟನಾ ಸ್ಥಳ ಪರಿಶೀಲನೆ ಮಾಡಿದ ಪೊಲೀಸರಿಗೆ ಪಾರ್ಟಿ ಮಾಡಿರೋದಕ್ಕೆ ಒಂದಷ್ಟು ಕುರುಹುಗಳು ಹಾಗೂ ಸಿಸಿಟಿವಿ ಪತ್ತೆಯಾಗಿತ್ತು. ಅದರ ಜಾಡು ಹಿಡಿದು ತನಿಖೆ ನಡೆಸಿದ ಪೊಲೀಸರು ಇಬ್ಬರು ಹಂತಕರ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗಳಾದ ಸಂಗಮ್, ಸಮೀರ್ ಇಬ್ಬರ ಕೊಲೆ ಬಳಿಕ ಏನೋ ತಿಳಿಯದವರಂತೆ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ರು. ಖಚಿತ ಮಾಹಿತಿ ತಿಳಿದು ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಲವ್ ಕಹಾನಿ ಬೆಳಕಿಗೆ ಬಂದಿದೆ. ದಿನಾಂಕ 9/12/2024ರಂದು ಯಲಹಂಕ ಉಪನಗರ ಠಾಣೆಯಲ್ಲಿ ಒಂದು ಡಬಲ್ ಮರ್ಡರ್ ಕೇಸು ರಿಜಿಸ್ಟರ್ ಆಗಿರುತ್ತೆ. ಈ ಪ್ರಕರಣದಲ್ಲಿ ಪ್ರಾಣವನ್ನು ಕಳ್ಕೊಂಡವರು ವಿಕ್ರಮ್ ಸಿಂಗ್ ಮತ್ತು ಚೋಟೋ ತೂರಿ ಅಂತ ಹೇಳ್ಬಿಟ್ಟು ಈ ಪ್ರಕರಣವನ್ನು ನಾವು ಪತ್ತೆ ಹಚ್ಚಿ ಇಬ್ಬರು ಆರೋಪಿಗಳನ್ನು ದಸ್ತಗಿರಿಪಡಿಸಿದ್ದೀವಿ. ಇದುವರೆಗಿನ ತನಿಖೆಯಿಂದ ವಿಕ್ರಮ್ ಸಿಂಗ್ ಹಾಗೂ ಚೋಟೋ ತೂರಿ ಇವರ ಮರಣಕ್ಕೆ ಪ್ರಮುಖ ಕಾರಣ ಏನು ಆರೋಪಿಗಳಿದ್ದಾರೆ, ಆರೋಪಿಯ ಗೆಳತಿಗೆ ಪದೇ ಪದೇ ಮೆಸೇಜ್ ಮಾಡ್ತಕ್ಕಂಥದ್ದು ಮತ್ತು ವಿಡಿಯೋ ಕಾಲ್ ಮಾಡ್ತಕ್ಕಂಥದ್ದು, ಈ ವಿಚಾರದಿಂದ ಮನನೊಂದು ಇಬ್ಬರು ಆರೋಪಿಗಳು ಕೊಲೆ ನಡೆಸಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಎಲ್ಲರೂ ಏನು ಆರೋಪಿಗಳು ಮತ್ತು ಮೃತ ವ್ಯಕ್ತಿ ಮತ್ತು ಹುಡುಗಿ ಎಲ್ಲರೂ ಕೂಡ ನೇಪಾಳದವರು, ಒಂದೇ ಪ್ರದೇಶದವರು. ಕೊಲೆಯಾಗಿದ್ದ ಸೆಕ್ಯೂರಿಟಿ ಗಾರ್ಡ್ ಬಿಕ್ರಮ್ ಹಾಗೂ ಆರೋಪಿ ಸಂಗಮ್ ಒಂದೇ ಹುಡುಗಿಯನ್ನ ಪ್ರೀತಿಸ್ತಾ ಇದ್ರು. ಆದ್ರೆ ಈ ವಿಚಾರ ಇಬ್ಬರಿಗೂ ತಿಳಿದಿರಲಿಲ್ಲ. ಒಂದು ದಿನ ತನ್ನ ಪ್ರಿಯತಮೆಗೆ ಅಶ್ಲೀಲ ಸಂದೇಶ ಬಂದಿರೋದನ್ನ ಗಮನಿಸಿದ ಸಂಗಮ್ ಬಿಕ್ರಮ್ ಬಳಿ ಗಲಾಟೆ ಮಾಡಿದ್ದ. ಆದ್ರೂ ಬಿಕ್ರಮ್ ಯುವತಿಗೆ ಅಶ್ಲೀಲ ಸಂದೇಶ ಕಳಿಸುತ್ತಿದ್ದ. ಇದರಿಂದಾಗಿ ಅಸಮಾಧಾನಗೊಂಡಿದ್ದ ಪ್ರಿಯಕರ ಸ್ನೇಹಿತನನ್ನ ಕರೆದುಕೊಂಡು ಹೋಗಿ ಹೊಂಚು ಹಾಕಿ ಬಿಕ್ರಮ್ ಹತ್ಯೆ ಮಾಡಿದ್ದಾನೆ. ತಪ್ಪಿಸಲು ಬಂದ ಮತ್ತೊಬ್ಬ ಸೆಕ್ಯೂರಿಟಿ ಗಾರ್ಡ್ ತೂರ್ಯನ್ನ ಕೊಂದಿದ್ದಾನೆ. ಸದ್ಯ ಆರೋಪಿಗಳು ಯಲಹಂಕ ನ್ಯೂಟೌನ್ ಪೊಲೀಸರ ಕಸ್ಟಡಿಯಲ್ಲಿದ್ದು ವಿಚಾರಣೆ ಮುಂದುವರೆದಿದೆ. ಆರೋಪಿಗಳ ಹೆಚ್ಚಿನ ವಿಚಾರಣೆಯಿಂದ ಮತ್ತಷ್ಟು ಕುತೂಹಲಕಾರಿ ವಿಚಾರ ಬೆಳಕಿಗೆ ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.